ಆ ಯುವಕ ಊರಲ್ಲಿ ಯಾರೊಟ್ಟಿಗೂ ಕೂಡ ದ್ವೇಷ ಕಟ್ಟಿಕೊಂಡವನಲ್ಲ. ಪ್ರೀತಿ ಸ್ನೇಹದಿಂದಲೇ ಎಲ್ಲರ ಮನಸ್ಸು ಗೆದ್ದವನು. ಅಂಥ ಯುವಕನನ್ನ ಪ್ಲಾನ್ ಮಾಡಿ ಮನೆಯಿಂದ ಕರೆದೊಯ್ದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ನಿಗೂಢವಾಗಿ ಕೊಲೆ ಮಾಡಿದ್ದಾರೆ. ಆದರೆ ಯುವಕನನ್ನ ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ. ಹೀಗೆ ಒಂದೆಡೆ ಹುರುಳಿ ಬೆಳೆಯ ನಡುವೆ ನೆತ್ತರು ಹರಿದಿರುವಂತಹ ಗುರುತು, ಮತ್ತೊಂದು ಕಡೆ ಆಸ್ಪತ್ರೆ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಕಣ್ಣೀರು ಇಟ್ಟಿರುವ ಸಂಬಂಧಿಕರು, ಇನ್ನೊಂದೆಡೆ ಭೀಕರ ಕೊಲೆಯ ಕುರಿತು ಪೊಲೀಸರ ಚುರುಕಿನ ತನಿಖೆ. ಈ ದೃಶ್ಯಕ್ಕೆ ಕಾರಣವಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗಡಿ ಗ್ರಾಮ ನಾಗಪ್ಪನಹಳ್ಳಿ ಗೇಟ್ ಸಮೀಪದಲ್ಲಿ. ಹೌದು, ನೆರೆಯ ಆಂಧ್ರ ಮೂಲದ ಒಡ್ಡೆಪಾಳ್ಯ ನಿವಾಸಿ 24 ವರ್ಷದ ಗಿತ್ತರಾಜು ಎಂಬಾತ ನಿನ್ನೆ ರಾತ್ರಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ನಾಗಪ್ಪನಹಳ್ಳಿ ಗೇಟ್ ಸಮೀಪದಲ್ಲಿ ಹಳೆ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಉರುಳಿ ಬಲ್ಲದಲ್ಲಿ ಪ್ಲಾನ್ ಮಾಡಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಗಿತ್ತರಾಜು ಕಳೆದ 4-5 ದಿನಗಳ ಹಿಂದೆಯಷ್ಟೇ ಈ ಒಂದು ಊರಿಗೆ ಬಂದಿದ್ದ. ಮೊನ್ನೆ ಬುಧವಾರ ಸಂಜೆ ಕೊಲೆಯಾದ ಯುವಕನ ಗಿತ್ತರಾಜು ಪತ್ನಿ ಸಂಬಂಧಿಕರ ನಾಮಕರಣಕ್ಕೆ ಕಳುಹಿಸಿ ಸ್ನೇಹಿತರ ಜೊತೆ ಹೋಗುತ್ತೇನು ಎಂದು ಹೇಳಿ ಹೊರಟಿದ್ದ. ಅಲ್ಲಿಂದ ನಾಗಪ್ಪನಹಳ್ಳಿ ಗೇಟ್ ಸಮೀಪದ ಬಾರೊಂದಕ್ಕೆ ಸ್ನೇಹಿತರ ಜೊತೆ ಹೋಗಿದ್ದ ಈ ಒಂದು ಯುವಕ ಹೆಣ್ಣೆ ಗುಂಗಿನಲ್ಲಿ ಜೊತೆಗಿದ್ದ ಸ್ನೇಹಿತರೇ ಗಿತ್ತರಾಜುನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇನ್ನು ತಲೆಯ ಭಾಗಕ್ಕೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಭೀಕರವಾಗಿ ಕೊಂದು ಮುಗಿಸಿದ್ದಾರೆ. ಆದರೆ ಗಿತ್ತರಾಜು ಎಂಬ ಯುವಕ ಯಾವ ಕಾರಣಕ್ಕೆ ಕೊಲೆಯಾದ ಅನ್ನೋದು ಮಾತ್ರ ನಿಗೂಢವಾಗಿದೆ. ನಮ್ಮ ಅಕ್ಕನ ಮಗಳು ಕೊಟ್ಟಿದ್ದೀವಿ ಅವರಿಗೆ. ಅವರು ಇಲ್ಲೇ ಇದ್ರು ಇಷ್ಟು ದಿನ, ಒಂದು ತಿಂಗಳಾಗ್ಯದ ಬೆಂಗಳೂರಿಗೆ ಹೋಗಿ. ಮೊನ್ನೆ ಬುಧವಾರ ದಿವಸ ಬಂದರೆ, ಸೋಮವಾರನೇ ಬಂದರೆ. ಅತ್ತೆ ನಮ್ಗೆ ಗೊತ್ತಿಲ್ಲ, ಬುಧವಾರದ ಬಂದು ನಮ್ಮ ಫಂಕ್ಷನ್ ಇತ್ತು, ನಮ್ಮ ಮೊಮ್ಮಗಳದು ಹೆಸರಿಗ್ತಾ ಇದ್ವಿ. ಫಂಕ್ಷನ್ಗೆ ಬಿಟ್ಟು ಬಟ್ಟೆ ಕೊಡಿಸಿ ಹೋಗಿದ್ದೇನೆ. ಎಲ್ಲಿಗೆ ಹೋಗೋದು ಅಂತ ಅಂದರೆ ಬರ್ತೀನಿ ಇಲ್ಲಿ ಒಂದೊಂದು 5 ನಿಮಿಷ ಅಂತಂದು ಹೋಗಿರೋನು. ತಿರ್ಗಿ ಮತ್ತೆ ಬಂದಿಲ್ಲ. ಬುಧವಾರ 8:30 ಹಂಗೆ ಹೋಗ್ಯಾನೆ. ಅವತ್ತು ಹೋಗಿರೋ ನಮ್ಗೆ ಗೊತ್ತಿಲ್ಲ. ರಾತ್ರಿ 8:30 9 ಗಂಟೆ ಹಂಗೆ ಯಾರೋ ಊರೆಲ್ಲ ಮಾತಾಡ್ತಿದ್ರೆ ನಮ್ಗೆ ಗೊತ್ತಾಗತ್ತೆ. ಫೋನ್ ಮಾಡಿದ್ವಿ, ಅವತ್ತು ರಾತ್ರಿ ಎಲ್ಲ ಮಾಡಿದ್ರು. ಸ್ವಿಚ್ ಆಫ್ ಆಗೈತೆ ಫೋನ್. ಸ್ವಿಚ್ ಆಫ್ ಆಗಿದ್ರು ಒಂದು 8-10 ಮೊಬೈಲಾಗ ಮಾಡಿದ್ವಿ, ಆದರೂ ಅದು ಸ್ವಿಚ್ ಆಫ್ ಆಗೈತೆ. ಯಾವತ್ತು ಸ್ವಿಚ್ ಆಫ್ ಆಗಿಲ್ಲ. ಎಲ್ಲೋ ಹೋಗ್ಯಾನ ಹೇಳು, ಯಾವಾಗ ಹೋಗ್ತಾ ಇದ್ದವನು. ಹಂಗೆ ಹೋಗಿ ಬರ್ತಾನೆ ಅಂತ ನೋಡಿದ್ವಿ, ಬರಲೇ ಇಲ್ಲ. ಈಗ ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಏನು ಮಾಡ್ತಿದ್ರು ರಾಜು? ಊರಾಗೆ ಹೋಗಿ 2 ತಿಂಗಳು ಬಂದು ಒಂದು ಇದ್ದು ಹೋಗಿ ಬರೋಣ. ಬೆಂಗಳೂರಿಗೆ ಹೋಗೋಣ, ಕೆಲಸಕ್ಕೆ ಹೋಗಿ ಬರೋಣ. ಯಾತ ಶಿಫ್ಟಿಂಗ್ ಪಾಫ್ಟಿಂಗ್ ಹೋಗಾರ. ಈಗ ಏನಾಗಿತ್ತಮ್ಮ ಇಲ್ಲಿ? ಈಗ ಏನಾಗಿದೆ ಅಂತ ಹೇಳಿದ್ರು, ನೀವೇನು ನೋಡಿದ್ರ? ನಾವು ಯಾರ ಕಡ್ದ ಇದಾರ ಅಂತ ಹೇಳಿದ್ದಾರೆ. ಯಾರು ಕಡ್ದಿರ್ಬೋದು, ಏನೋ ಯಾರಿಗೆ ಗೊತ್ತಿಲ್ಲ. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಇಂಥರ ಅಂತ ಗೊತ್ತಿಲ್ಲ, ಹೇಳಿಲ್ಲ. ಗೊತ್ತಿದ್ರೆ ನಾವೇ ಮಾಡ್ತಿದ್ವಿ ಏನಾದರೂ ಒಂದು. ಏನೋ ಸರ್ ನಮ್ಗೆ ಗೊತ್ತಿಲ್ಲ. ಅದಾದ್ರೆ ಇಬ್ಬರನ್ನೇನೋ ಕರ್ಕೊಬಂದಿದ್ದಾರಂತೆ. ಅವ್ರ ಹೆಸರು ಗೊತ್ತಿಲ್ಲ, ನಾವು ಇನ್ನೂ ಅವ್ರನ್ನ ನೋಡಿಲ್ಲ. ಮಲ್ಲೂರು ಪಕ್ಕದೂರವರು. ಇಬ್ಬರನ್ನ ಕರ್ಕೊಬಂದಿದ್ದಾರೆ. ಯಾಕೆ ಅಂತಂದ್ರೆ ಅದಕ್ಕೋಸ್ಕರ ಅಂತ ಕರ್ಕೊಬಂದ. ಅಷ್ಟೇ ಅಲ್ಲದೆ ಕಳೆದ 9 ವರ್ಷಗಳ ಹಿಂದೆ ಈಶ್ವರಮ್ಮ ಎಂಬ ಯುವತಿಯ ಜೊತೆ ಗಿತ್ತರಾಜು ಮದುವೆಯಾಗಿದ್ದ. ಆದರೂ ಕೂಡ ಮಲೈನೂರು ಗ್ರಾಮದ ಮತ್ತೊಬ್ಬ ಯುವತಿಯ ಜೊತೆ ಅನೈತಿಕ ಸಂಬಂಧ ಬೆಳೆಸಿದ್ದ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಕೊಲೆ ಮಾಡಿರುವ ಅನುಮಾನ ಕೂಡ ವ್ಯಕ್ತವಾಗಿದ್ದು, ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಪರಶುರಾಮಪುರ ಠಾಣೆಯ ಪೊಲೀಸರು ಕೂಡ ತನಿಖೆ ಆರಂಭಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಲೈನೂರು ಗ್ರಾಮದ ರಾಮಣ್ಣ ಹಾಗೂ ಕೊಟ್ರೇಶ್ ಎಂಬ 2 ವ್ಯಕ್ತಿಗಳನ್ನು, ಅನುಮಾನಾಸ್ಪದ ವ್ಯಕ್ತಿಗಳನ್ನು ಬಂಧಿಸಿದ್ದು ವಿಚಾರಣೆಯನ್ನು ಕೂಡ ఆరంభిಸಿದ್ದಾರೆ. బుధవారం నైట్ పోయినాడు. 8:30కి పాయా. ఆవిడ పోయినాడు. 11 గంటలకు అట్లా ఫోన్ చేసినాను. ఫోన్ ఎత్తుతలే, స్విచ్ ఆఫ్ అని వచ్చా. తిరిగి పొద్దున్నే ఫోన్ చేస్తే పొద్దున్నే స్విచ్ ఆఫ్ అని వచ్చా. తిరిగి బెంగళూరుకి ఫోన్ చేసినాము, వచ్చినాడా లేదా అంటున్నాను. బెంగళూరుకి ఫోన్ చేస్తే రాలేదు అంటున్నాను అండ్రి. 2 తాళ్ళు చేసింటే 2 తాళ్ళు రాలేదండ్రి. తిరిగి ఇంకోసారి సాయంత్రం బుట్లు చేస్తే స్విచ్ ఆఫ్ అని వచ్చా. రాత్రి 7 గంటలోడు మాకు ಗೊತ್ತೈంది సార్. ఇట్లా నరికేసినారంట అంటున్నాను, ಗೊತ್ತైంది. అదే అంటున్నారు, మాకు ಗೊತ್ತಿಲ್ಲ కదా సార్. అంటే ఎవరని మాకు ಗೊತ್ತಾలి కదా. అంటే వారు చెప్పింది ఎవరు వచ్చి మాకు చెప్పి, అప్పుడు మాకు ಗೊತ್ತೈంది. అందరూ ಗೊತ್ತಿಲ್ಲ సార్ మాకు. ಸ್ನೇಹಿತರ ಜೊತೆಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಟಿದ್ದ ಯುವಕ ಆಂಧ್ರದ ಗಡಿಯಂಚಿನಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ದು, ಆದರೆ ಕೊಲೆ ಮಾಡಿದ್ಯಾರು, ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದ್ದು, ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ.